ಚಿತ್ರರಂಗಕ್ಕೆ ಒಂದಲ್ಲ ಒಂದು ಆಘಾತಗಳು ಆಗ್ತಾನೆ ಇದೆ. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಕನ್ನಡದಲ್ಲೂ ಕೂಡ ಅಭಿನಯಿಸಿದಂಥ ತೆಲುಗು, ತಮಿಳಿನಲ್ಲೂ ಕೂಡ ನಾಯಕಿಯಾಗಿ ಕಾಣಿಸಿಕೊಂಡ ನಟಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅದು ಕೂಡ ಗಂಡನ ಕಿರುಕುಳ ತಡೆಯಲಾರದೆ, ಅಂದರೆ ಗಂಡ ಅಂದರೆ ಅವ್ರು ಇನ್ನೂ ಸಹ ಮದುವೆ ಆಗಿಲ್ಲ, ಬಟ್ ಬಾಯ್ ಫ್ರೆಂಡ್ ಆಗಿದ್ದ ಆತ ಅಂತ ಹೇಳಲಾಗುತ್ತೆ. ಇನ್ನು ಹಾಗಾದ್ರೆ ಯಾರು ಇದಂತ ನೋಡೋಣ ಬನ್ನಿ. ಅದಕ್ಕೂ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕನ್ನಡದಲ್ಲಿ ಸೌಂದರ್ಯ ಇರ್ಬೋದು, ಸ್ವರೂಪ, ನಾಗದೇವತೆ ಸಿನಿಮಾದಲ್ಲೂ ಕೂಡ ಎರಡನೇ ನಾಯಕಿಯ ಪಾತ್ರದಲ್ಲಿ ಅವರು ಅಭಿನಯಿಸಿದರು. ಪ್ರತ್ಯುಷಾ ಬ್ಯಾನರ್ಜಿಯವರು ಇದೀಗ ವಿಧಿವಶರಾಗಿರೋದು. ಇನ್ನೂ ಅವ್ರ ಬಾಯ್ ಫ್ರೆಂಡ್ ಸಾಕಷ್ಟು ಕಿರುಕುಳ ಕೊಡ್ತಿದ್ದ ಮತ್ತು ಈಕೆ ಮೇಲೆ ಸಾಕಷ್ಟು ಅನುಮಾನ ಪಡ್ತಿದ್ದ. ಕೇವಲ 32ನೇ ವಯಸ್ಸಲ್ಲಿ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಹೈದರಾಬಾದ್ನಲ್ಲಿರುವಂಥ ಅಪಾರ್ಟ್ಮೆಂಟ್ನಲ್ಲಿ ಅವರು ಕಾಣಸಿಕ್ಕಿರೋಂಥದ್ದು. ಇನ್ನು ಶಿವರಾಜ್ ಕುಮಾರ್ ಜೊತೆ ಸಹ ಅವರು ಕೂಡ ಅಭಿನಯ ಮಾಡಿದರು. AK-47ನಲ್ಲಿ ಅವ್ರ ತಂಗಿಯ ಪಾತ್ರದಲ್ಲಿ ಕೂಡ ಅವರು ಅಭಿನಯ ಮಾಡಿದರು. ಇಂಥ ಅತಿ ದೊಡ್ಡ ಕಲಾವಿದೆಯಾಗಿರುವಂಥ ಪ್ರತ್ಯುಷಾ ಅವರು ಮತ್ತು ತೆಲುಗಿನಲ್ಲಿ ಸಿಕ್ಕಾಪಟ್ಟೆ ಆರ್ಟ್ ಮತ್ತು ಬೋಲ್ಡ್ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿದರು. ಯಾವುದೇ ಮುಜುಗರವಿಲ್ಲದೆ ಅಭಿನಯ ಮಾಡಿ ನಿರ್ಮಾಪಕರಿಗೆ ಹಾಕಿದಂಥ ಬಂಡವಾಳವನ್ನು ವಾಪಸ್ ತೆಗೆದುಕೊಳ್ಳಲು ಯಶಸ್ವಿ ಆಗ್ತಿದ್ರು ಪ್ರತ್ಯುಷಾ ಅವರು. ಇನ್ನು ಇವರು ಕಾಲ್ಶೀಟ್ಗಾಗಿ 1 ವರ್ಷಗಳ ಕಾಲ ಕಲಿಬೇಕಿತ್ತು, ಆ ಥರ ಕೂಡ ಇತ್ತು. ಇನ್ನು ಈ ಥರ ಅಂತ ಇರೋಂಥ ಸಂದರ್ಭದಲ್ಲಿ ಪರಿಚಯ ಆದ ಜೊತೆ ಬಾಯ್ ಫ್ರೆಂಡ್ ಆಗಿರುವಂಥ ಇವರಿಂದ ಸದ್ಯ ಇದೀಗ ಕೊನೆಯ ಸೆಳೆದಿದ್ದಾರೆ. ಪ್ರತ್ಯುಷಾ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀವಿ.